ಎಲ್ಲ ನನ್ನ ಪ್ರೀತಿ ಕಂಡಕ್ಟರ್ಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದ ಮರಿಬಿಡಿ. ಬನ್ನಿ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಏನಪ್ಪಾ ಅಂತಂದ್ರೆ ಆಕ್ಚುಲಿ ರಘು ಅವರು ಮತ್ತೆ ರಾಶಿಕಾ ಅವರು ಟಾಸ್ಕ್ನ ಆಡ್ತಾ ಇದ್ದಾರೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇವರು ನೀರ್ನ ಎಚ್ತಾ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು. ಮೇ ಬಿ ಡೋಂಟ್ ನೋ ಇದು ಎಷ್ಟುವರೆಗೂ ಟೈಮಿಂಗ್ಸ್ವರೆಗೂ ಆ ಒಂದು ಕೈನ ಇದ್ರ ಮೇಲೆ ಇಟ್ಕೊಂಡಿರ್ತಾರೆ, ಒಂದು ಕಂಬದ ಮೇಲೆ ಪೋಡಿಯಂ ತರ ಇರುತ್ತೆ, ಕಂಬದ ಮೇಲೆ ಇಟ್ಕೊಂಡಿರೋರ್ನ ಅದನ್ನ ಕೈನ ಎತ್ತಬೇಕು ಆಕ್ಚುಲಿ. ಸೊ ಅದು ಆಕ್ಚುಲಿ ಟಾಸ್ಕ್ ಬಂದ್ಬಿಟ್ಟು ಇದು ಆಕ್ಚುಲಿ ಜೋಡಿ ಟಾಸ್ಕ್ ಅಲ್ಲಿ ನಡೆಯುತ್ತೆ. ಒಂದು ಟೀಮಲ್ಲಿ ಈಗ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ರಘು ಅವರು ಮತ್ತೆ ಈ ಕಡೆ ನಮ್ಮ ರಾಶಿಕಾ ಅವರು ಒಂದು ತಂಡದಲ್ಲಿ ಆಡ್ತಾ ಇದ್ದಾರೆ. ಅಂಡ್ ಇನ್ನೊಂದು ತಂಡದಲ್ಲಿ ಇವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರೋದು ಯಾರಪ್ಪ ಅಂತಂದ್ರೆ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಅವರು. ಸೊ ಈ ಎರಡೂ ತಂಡಗಳು ನಮಗೆ ಬೋರ್ಡ್ ಮೇಲೆ ಕಾಣಿಸ್ತಿದೆ. ಫಸ್ಟ್ ಇವ್ರು ಬಂದು ಆಡ್ತಾ ಇದ್ದಾರೆ. ಇವ್ರಿಗೆ ಸೋಪ್ ನೀರು ಹಾಕ್ತಾ ಇದಾರಪ್ಪ. ಈ ಸೋಪ್ ನೀರು ಆಕ್ಚುಲಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಡ್ರೋನ್ ಪ್ರತಾಪ್ ಅವರು ಮತ್ತೆ ಸಂಗೀತಾ ಶೃಂಗೇರಿ ಅವರು 10th ಸೀಸನ್ ಅಲ್ಲಿ ಕೊಟ್ಟಿದ್ರು ಈ ತರ ಸೋಪ್ ನೀರು ಹಾಕೋದಕ್ಕೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ. ಅದಾದ್ಮೇಲೆ ಇಲ್ಲೇ ಟ್ರೈ ಮಾಡ್ತಾರೆ, ಗ್ಲಾಸ್ ಕೊಟ್ಟಿದ್ದಾರೆ ಕಣ್ಣಿಗೆ ಲೈಕ್ ಯಾರಬಾರ್ದು ಅಂತ. ಬಟ್ ಸ್ಟಿಲ್ ಹೇಳಕ್ಕಾಗಲ್ಲ, ಸ್ವಲ್ಪ ಆಗುತ್ತೆ. ಸ್ವಲ್ಪ ಇದನ್ನ ಲೈಕ್ ನೋಡ್ಕೊಂಡು ಕೊಡ್ಬೇಕಿತ್ತು ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಮೇನ್ ನೋಡಕ್ಕೆ ಇಲ್ಲಿ ಕಾಣಿಸ್ತಿದೆ ಸೋಪ್ ನೀರು ತಂದು ಆಗ್ತದೆ. ಇದು ಫೇಸ್ ಹೊಡಿಬಾರ್ದು, ಲೈಕ್ ಡೈರೆಕ್ಟ್ ಬಾಡಿ ಹೊಡೆದು ಏನಾದ್ರು ಡಿಸ್ಟ್ರಾಕ್ಟ್ ಮಾಡ್ತಾ ಬೇಕು ಅಂತ ಅನ್ಕೊಳ್ತೀನಿ. ಬಟ್ ಕಾದ್ ನೋಡುವ ಯಾವ ರೀತಿ ಇದೆ ಅಂತ ಲೈಕ್ ಇವತ್ತಿನ ಟಾಸ್ಕ್ ಕಾಂಪ್ಲೆಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಒನ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ ಗೈಸ್, ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ರಕ್ಷಿತಾ ಅವರು ಆಕ್ಚುಲಿ ಈಗ ಮತ್ತೆ ಅಶ್ವಿನಿ ಅವ್ರ ವಿರುದ್ಧ ರೇಗಿಸ್ತಾ ಇದ್ದಾರೆ. ಅಂದ್ರೆ ಸಾರಿ ರಾಶಿ, ನಾನು ನಿಂಗೆ ಈ ತರ ಮಾಡಬಾರ್ದು ಅಂತ ಅನ್ಕೊಂಡೆ ಅಂತ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ಇವಾಗ ನೋಡಿ ಲಾಸ್ಟ್ ಅಲ್ಲಿ ಒಳ್ಳೆಯವರಾಗಕ್ಕೆ ಹೋಗ್ತಾ ಇದಾರೆ ಅಂತ ರಕ್ಷಿತಾ ವ್ಯಕ್ತಿತ್ವ ಚೇಂಜ್ ಮಾಡ್ಕೋಬಾರ್ದು ಅಂತ ಅಶ್ವಿನಿ ಹೇಳಿದಾಗ ಇಲ್ಲಿ ಹೇಳ್ತಾರೆ ರಕ್ಷಿತಾ ಅದನ್ನೇ ಟಾಂಗ್ ಕೊಡ್ತಾರೆ. ಹಿಂಗೂ ಜನ ಚೇಂಜ್ ಆಗ್ತಾರ, ಹಿಂಗೂ ಚೇಂಜ್ ಆಗ್ಬಿಡ್ತಾರ, 2 ದಿವಸಕ್ಕೆ ಚೇಂಜ್ ಆಗ್ತಾರ ಅಂತ ಲೈಕ್ ಅವ್ರನ್ನ ಲೈಕ್ ಒಂದು ಇರಿಟೇಟ್ ಮಾಡತ್ತಾರ. ಲೈಕ್ ಅಶ್ವಿನಿ ಅವ್ರಿಗೆ ಇರಿಟೇಟ್ ಮಾಡತ್ತಾರ, ಮಾತಾಡ್ತಾ ಇದ್ದಾರೆ. ಸೊ ಅವರು ಲೈಕ್ ಅವ್ರದ್ದು ಟರ್ನ್ ಏನಿಲ್ಲ ನಾರ್ಮಲ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಎಪಿಸೋಡ್ ಕಾದ್ ನೋಡ್ಬೇಕು. ಬಟ್ ಅವ್ರು ಅಶ್ವಿನಿ ಅವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಡಲ್ಲ. ಸೊ ಅವ್ರ ಪಾಡಿಗೆ ಅವ್ರು ನೀರು ಹೇಳ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ಇನ್ನೊಂದು ಮಾತು ಹೇಳ್ತಾರಪ್ಪ, ಸೊ ನಮಗೆ ತಲೆ ಕೆಡ್ತಾ ಇದೆ ಇದನ್ನೆಲ್ಲ ನೋಡ್ಬಿಟ್ಟು ಹಿಂಗೆಲ್ಲ ತಲೆ ಕೆಡ್ಕೋತಿದ್ದಾರೆ ರಕ್ಷಿತ್ ಅವರು. ಸೊ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಇವನ್ ಗಿಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಎಪಿಸೋಡಲ್ಲಿ ಮಜಾ ಇರುತ್ತೆ ಅಂತ ಅನ್ಸುತ್ತೆ ಗೈಸ್. ಈ ಒಂದು ಟಾಸ್ಕು ಇದಾದ್ಮೇಲೆ ಮೇ ಬಿ ನೆಕ್ಸ್ಟ್ ಫಸ್ಟ್ ಇವ್ರದೇ ಅನ್ಸುತ್ತೆ, ಅದು ರಘು ಅವ್ರದ್ದು ಮತ್ತೆ ಈ ಕಡೆ ರಾಶಿಕ್ ಅವ್ರದ್ದು. ಸೊ ಮೇ ಬಿ ಈ ಪ್ರೋಮೋದು ಇನ್ನೊಂದು ಕಾಣಿಸುತ್ತೆ, ಅದೆಲ್ಲ ಈ ಟಾಸ್ಕ್ನ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿರೋದು ಕೂಡ ಕಾಣಿಸುತ್ತೆ. ರಾಶಿಕ್ ಅವರು ತಲೆ ಓಡಿಸ್ಕೊತಾ ಇರ್ತಾರೆ. ಸೊ ಈ ನೆಕ್ಸ್ಟ್ ಟರ್ನು ಇವ್ರದ್ದು ಧ್ರುವಂತ್ ಅವ್ರದ್ದು ಮತ್ತೆ ಅಶ್ವಿನಿ ಇರುತ್ತೆ. ಸೊ ಈ ತಂಡದಲ್ಲಿ ಯಾರು ಗೆಲ್ತಾರೋ ಕಾದು ನೋಡಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಏನೋ ಅಪ್ಡೇಟ್ ಬರ್ತಾ ಇತ್ತು, ಅಶ್ವಿನಿ ಅವರೇನೋ ಲೈಕ್ ಕಾವ್ಯ ಅವ್ರ ವಿರುದ್ಧ ಸೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ಓಕೆನಾ. ಸೊ ಎಪಿಸೋಡಲ್ಲಿ ಕಾದು ನೋಡೋಣ. ಅಂದರೆ ಅವ್ರು ನಿನ್ನೆ ಅಲ್ಲಿ ಗೆದ್ದಿರ್ತಾರಲ್ಲ ಧ್ರುವಂತ್ ಮತ್ತು ಅಶ್ವಿನಿ ಅವರು ಕಾವ್ಯ ಅವರು, ಅವರಿಬ್ಬರಲ್ಲಿ ಯಾರು ಲೈಕ್ ಸೇವ್ ಮಾಡಬೇಕು ಅಂತಂದ್ರೆ ಅಶ್ವಿನಿ ಆಚೆ ಇಕ್ತಾರಂತೆ, ಕ್ಯಾಪ್ಟನ್ಸಿ ಕಂಟೆಂಟ್ ಆಚೆ ಕಡೆ. ಸೊ ಇಲ್ಲಿ ಕಾವ್ಯರು ವಿನ್ ಆಗಿದ್ದಾರೆ, ಇಲ್ಲ ಗೇಮ್ ಕೊಟ್ಟಿದ್ದಾರೆ, ಏನು ಕತೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ ಅಂತ ಏನು ಎಪಿಸೋಡ್ ಕಾದು ನೋಡೋಣ, ಓಕೆನಾ. ಆ್ಯಂಡ್ ಎಸ್, ನಿನ್ನೆ ಎಪಿಸೋಡ್ ಬಗ್ಗೆ ಗಮನ ಕೊಡೋ ಆಗಿದ್ರೆ ಗೈಸ್, ಆ್ಯಕ್ಚುಲಿ ನಿನ್ನೆ ಮತ್ತೆ ನಿನ್ನೆ ಒಂದು ಅರ್ಧಕ್ಕೆ ಜಗಳ ಡಿಸ್ಕಂಟಿನ್ಯೂ ಆಗಿದ್ದು ಮತ್ತೆ ರಿಟರ್ನ್ ಕಂಟಿನ್ಯೂ ಆಗುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ರಕ್ಷಿತಾ ವಿರುದ್ಧ ಒಂದಷ್ಟು ಜಗಳಗಳು ಆಲ್ರೆಡಿ ಗೊತ್ತಿರುತ್ತೆ. ಅದೇ ನಿಮ್ಮ ಮನೆಯವರು ಪ್ಲಸ್ ಆಮೇಲೆ ಅವ್ರು ಅಂದಿದ್ದು ಇವರು ಫ್ಯಾಮಿಲಿ ಅವ್ರು ಅನ್ಕೊಂಡಿರ್ತಾರೆ, ಅವ್ರ ಮನೆಯವ್ರು ಅಂತ ಅಂದಿದ್ದು ಬಿಗ್ ಬಾಸ್ ಮನೆ ಒಳಗಡೆ ಇರೋರ್ನ ಅಂತ. ಲೈಕ್ ಅದನ್ನ ರಾಶಿಕಾ ಅವ್ರು ಹೇಳ್ತಾರೆ, ಅದು ಬಾಯಲ್ಲಿ ನಿನಗೆ ನಾನು ಪ್ರಮಾಣ ಮಾಡ್ತೀನಿ ಅಂತ ಪ್ರಮಾಣ ಮಾಡಿದಾಗ ಅವಾಗ ಸಾರಿ ಕೇಳ್ತಾರೆ. ನಂಗಂದ್ರೆ ನಾನು ಸಾರಿ ಕೇಳ್ಬಿಡ್ತೀನಿ ಅಂತ ಹೇಳ್ತಾರೆ, ಸಾರಿ ಕೇಳ್ತಾರೆ. ಸೊ ಅಲ್ಲಿಗೆ ಅದು ಎಂಡ್ ಆಗುತ್ತೆ. ಆಫ್ಟರ್ ದಟ್ ಇದಾಗಿದ ತಕ್ಷಣ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಟ್ವಿಸ್ಟ್ ಕೊಡ್ತಾರೆ. ಆಕ್ಚುಲಿ ನೀವು ಒಂದು ತಂಡ ಒಬ್ಬರನ್ನ ಲೈಕ್ ಆಚೆ ಇಡಬೇಕು ಅಂತ ಹೇಳ್ತಾರೆ ಧನುಷ್. ಈ ಒಂದು 6-7 ಜನದಲ್ಲಿ ನೀವು ಈ ಒಂದು ಕ್ಯಾಪ್ಟನ್ ಟಾಪ್ 6 ಕಂಟೆಂಡರ್ ಇಂದ ಒಬ್ಬರನ್ನ ಆಚೆ ಇಡಬೇಕು, ಯಾರನ್ನ ಇಡ್ತೀರಾ ಅಂತಂದಾಗ ಧನುಷ್ ಅವರು ಧ್ರುವಂತ್ ಅವ್ರನ್ನ ಲೈಕ್ ಹೇಳ್ತಾರೆ. ಸೊ ಇಲ್ಲಿ ಧ್ರುವಂತ್ ರೀಸನ್ ಕೊಡೋದೇ ಅಂತಂದ್ರೆ ಅವ್ರಿಗೆ ಲೈಕ್ ಇಷ್ಟು ದಿನ ಟಾಸ್ಕ್ಗಳನ್ನ ಕೊಟ್ಟರು, ಒಂದಷ್ಟು ಟಾಸ್ಕ್ಗಳನ್ನ ರಿಜೆಕ್ಟ್ ಮಾಡಿದ್ರು, ಬೇರೆ ಆಡ್ಲಿ ಅಂತ ಅವರೇ ಬಿಟ್ಕೊಡ್ರು ಅಂತ ಹೇಳ್ಬಿಟ್ಟು ಸ್ವಯಂ ಅಂದ್ರೆ ಲೈಕ್ ಸ್ಟಾರ್ಟಿಂಗ್ ಡೇಸಲ್ಲಿ, ಇವಾಗಲ್ಲ. ಸೊ ಹಂಗಂತ ಹೇಳ್ಬಿಟ್ಟು ರೀಸನ್ನ ಕೊಟ್ಬಿಟ್ಟು ಅವ್ರನ್ನ ಆಚೆ ಇಡ್ತಾರೆ. ಬಟ್ ಇದಾದ್ಮೇಲೆ ಬಿಗ್ ಬಾಸ್ ಅವ್ರು ಏನೋ ಟ್ವಿಸ್ಟ್ ಕೊಡ್ತಾರಪ್ಪ, ಇವ್ರಿಗೇನು ಜಗಳ ಆಡೋದು ಗಿಟ್ಲಿಲ್ವಲ್ಲ. ಸೊ ಧ್ರುವಂತ್ ಅವರು ಧನುಷ್ ಅವ್ರು ಜಗಳ ಆಡ್ತಾರೆ ಅಂತ ಕಾಯ್ತಿದ್ರು, ಏನು ಗಿಟ್ಟಿಲ್ಲ. ಇವರೇ ಬಂದ್ಬಿಟ್ಟು ಏನ್ ಮಾಡ್ತಾರೆ ಮತ್ತೆ ಸೊ ಕೊಡ್ತಾರೆ. ಸೊ ನೀವು ಆಪೋನೆಂಟ್ ತಂಡದಲ್ಲಿ ಈ 7 ಜನದಲ್ಲಿ ಯಾರನ್ನ ಒಬ್ರು ಸೆಲೆಕ್ಟ್ ಮಾಡ್ಕೊಂಡು ಒಂದು ಟಾಸ್ಕ್ ಆಡ್ಬೋದು. ನೀವು ಇದರಲ್ಲಿ ಗೆಲ್ತು ಅಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗ್ಬಿಟ್ಟು ನೆಕ್ಸ್ಟ್ ಟಾಪ್ 6 ಕಂಟೆಂಡರ್ ಇದಕ್ಕೆ ಸೆಲೆಕ್ಟ್ ಆಗ್ತೀರಾ ಅಂತ ಒಂದು ಇದು ಇರುತ್ತೆ. ಈ ಒಂದು ಇದರಲ್ಲಿ ಸೊ ಫಸ್ಟ್ ಟಾಸ್ಕ್ ಗಿಲ್ಲಿನ ಚೂಸ್ ಮಾಡ್ಕೋತಾರೆ. ಅವ್ರ ಹೇಳೋ ರೀಸನ್ ಅಂತಂದ್ರೆ ಗಿಲ್ಲಿ ಟಾಸ್ಕ್ ಆಡಲ್ಲ, ಬಂದು ನನ್ನ ಹತ್ರ ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಇಬ್ರದ್ದು ಟಾಸ್ಕ್ ಚೆನ್ನಾಗಿತ್ತು, ಟಫ್ ಫೈಟ್ ಕೊಟ್ಟರು. ಸೊ ಆಕ್ಚುಲಿ ಟಾಸ್ಕ್ ಏನಂತಂದ್ರೆ ಒಂದು ಈ ಕಡೆಯಿಂದ ಬಾಲ್ ಎತ್ತು ಒಂದು ಕ್ಯಾಚ್ ಮಾಡಿಕೊಂಡು ಅದನ್ನ ನೆಕ್ಸ್ಟ್ ತೊಗೊಂಡೋಗಿ ಒಂದು ಹ್ಯಾರೋ ಇರುತ್ತೆ, ಅದಕ್ಕೋಗಿ ಹೊಡಿಬೇಕು, ಅದು ಕಚ್ಕೋಬೇಕು. ಸೊ ಇದು ಒಂದು ಟಾಸ್ಕ್ ಇರುತ್ತೆ. ಈ ಟಾಸ್ಕಲ್ಲಿ ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇರ್ತಾರೆ. ಇನ್ ಬಿಟ್ವೀನ್ ಏನಾಗುತ್ತೆ ಅಂತಂದ್ರೆ ಆ ಬಾಲ್ ಎಸೆಯುವಂಥದ್ದು ಲೈಕ್ ಗಿಲ್ಲಿ ಅವ್ರದ್ದು ಮಿಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಟೈಮಲ್ಲಿ ಧ್ರುವಂತ್ ಅವರು ಎಸ್ತಿದ್ದ ಬಾಲ್ಗಳಲ್ಲಿ ಹೋಗಿ ಕಚ್ಕೊಂತ ಇದ್ದಾರೆ. ಸೊ ಅಲ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಬರ್ತಾ ಇದೆ. ಕೊನೆಗೆ 10 ಬಾಲ್ಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಯಾರು ಫಸ್ಟ್ 10 ಬಾಲ್ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿಗೆ ಗೇಮ್ ಮುಗಿಯುತ್ತೆ. 8 ಬಾಲ್ 9 ಬಾಲ್ ಇತ್ತಂಗೆ ಸ್ವಲ್ಪ ಈಕ್ವಲ್ ಇತ್ತು. ಲೈಕ್ ಲಾಸ್ಟ್ಲಿ ಧ್ರುವಂತ್ ಅವ್ರು ಬೇಗ ಎಸ್ತು ಬಿಡ್ತಾರೆ. ಅದಾದ್ಮೇಲೆ ಗಿಲ್ಲಿ
ಗಿಲ್ಲಿ ನಟ ಅವರು ಇಲ್ಲಿ 2 ಬಾಲಿಂದ ಲೈಕ್ ಧ್ರುವಂತರ ಮೇಲೆ ಸೋಲ್ತಾರೆ. ಸೊ ಧ್ರುವಂತರ ಗೆಲ್ತಾರೆ. ಸೊ ಫುಲ್ ಖುಷಿ ಆಗ್ತಾರೆ, ಹೋಗ್ಬಿಟ್ಟು ಜೈ ಮಹಾಕಾಳ ಅಂತ ಹೇಳ್ಬಿಟ್ಟು ಬ್ಲೆಸ್ಸಿಂಗ್ ಎಲ್ಲ ತಗೋತಿದ್ದಾರೆ ಇಲ್ಲಿ ದೇವಿ ಹತ್ರ. ಸೊ ಖುಷಿ ಆಯ್ತು ನನಗೂ. ಆ್ಯಕ್ಚುಲಿ ಧ್ರುವಂತರ ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಪ್ರೂವ್ ಮಾಡ್ಕೋತಾ ಇದ್ದಾರೆ. ಸೊ ಈ ನಡುವೆ ಅಂತೂ ಇತ್ತೀಚೆಗೆ ಒಂದು ಸೆಕೆಂಡ್ ಹಾಫ್ ಏನು ಈ ಒಂದು ಸೀಕ್ರೆಟ್ ರೂಮು ಮತ್ತು ಈಗ ಅಶ್ವಿನಿ ಮೇಡಮ್ ವಿರುದ್ಧ ಲೈಕ್ ಇದು ಮಾಡಿದ್ರಲ್ಲ, ಸೊ ಆ ಟೈಮಿಂದ 2 ಟಾಸ್ಕು ಗೆದ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಇಲ್ಲಿ ತನಕನೂ ಬಟ್ ಧ್ರುವಂತ ಒಂದು ಟಾಸ್ಕ್ ಅಂತ ಬಂದಾಗ ಈ ನಡುವೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಗಿಲ್ಲಿಯವ್ರ ಪಾಪ ಇನ್ನೊಂಚೂರು ಎಲ್ಲ ಬೆಟರಾಗಿ ಟ್ರೈ ಮಾಡ್ಬೋದಿತ್ತೇನೋ, ಬಟ್ ಸ್ಟಿಲ್ ಏನು ಮಾಡೋಕ್ಕಲ್ಲ, ಲಕ್ ಅನ್ನೋದು ಫೇವರ್ ಆಗಿಲ್ಲ. ಸೊ ಗಿಲ್ಲಿಯವ್ರು ಸೋಲ್ತಾರೆ ಇಲ್ಲಿ. ಇದಾದಮೇಲೆ ನೆಕ್ಸ್ಟು ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಟ್ವಿಸ್ಟ್ ಇಡ್ತಾರೆ. ಈ ಟ್ವಿಸ್ಟ್ ಏನಂತಂದರೆ 3 ಜನನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಟಾಸ್ಕ್ ಅಂತ ಹೇಳ್ತಾರೆ. ಅದರಲ್ಲಿ ಇಬ್ಬರು ಹುಡುಗರು ಇರಲೇಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಇಬ್ಬರು ಹುಡುಗರೇ ಇರಲೇಬೇಕು ಅಂತಂದಾಗ ಇಲ್ಲಿ ಹುಡ್ಕೊಂಡಿರೋದೇ ಲೈಕ್ ನಮ್ಮ ಈ ರಘು ಅವರು ಆ್ಯಂಡ್ ಈ ಕಡೆ ಒಂದು ಕಡೆ ಧ್ರುವಂತರು ಉಳ್ಕೊಂಡಿರ್ತಾರೆ. ಒಂದು ಕಡೆ ಧ್ರುವಂತ ಟೀಮ್ಗೆ ಯಾರು ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಯಾಕಂದರೆ ಈ ಟೀಮಲ್ಲಿ ಆಲ್ರೆಡಿ ಅಶ್ವಿನಿ ಅವ್ರು ಕೂತಿರ್ತಾರೆ. ಸೊ ಈ ಟೀಮ್ಗೆ ಹೋಗಬೇಕು ಅಂತಂದರೆ ಲೈಕ್ ಈಗ ಆಲ್ರೆಡಿ ಧ್ರುವಂತರು ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಆಯಿತಾ, ಇನ್ನೂ ಇಬ್ಬರು ಉಳ್ಕೊಂಡಿರ್ತಾರೆ. ಅಲ್ಲಿ ಒಮ್ಮತ ಬರುತ್ತೆ. ಸೊ ಇನ್ ಕೇಸ್ ಈ ಕಡೆ ಈ ಟೀಮ್ಗೆ ಹೋಗ್ಬಿಟ್ಟು ಯಾರೋ ಸೋಲ್ತು ಅಂತಂದರೆ ಒಮ್ಮತದಲ್ಲಿ ಅಶ್ವಿನಿಯವರು ಧ್ರುವಂತರು ಲೈಕ್ ಅವ್ರಿಗೆ ಬಿಟ್ಕೊಡಲ್ಲ ಇಬ್ಬರುಗಳು. ಸೊ ಅಲ್ಲಿ ಯಾರು ಹೋಗಿದ್ದು ಈ ಕಡೆಯಿಂದ ಹೋಗಿರ್ತಾರಲ್ಲ ಅವ್ರನ್ನೇ ಲೈಕ್ ಒಮ್ಮತದಿಂದ ಲೈಕ್ ಅಂತ ಸೋಲಿಸ್ತಾರೆ, ಆಚೆ ಕಡೆ ಹೇಳೋಕ್ಕೆ ಇದು ಮಾಡ್ತಾರೆ. ಹಂಗಾಗಿ ಈ ಕಡೆ ಕಾವ್ಯರು ಹೋಗೋಕೆ ಇಷ್ಟಲ್ಲ, ರಾಶಿಕರು ಹೋಗೋಕೆ ಇಷ್ಟಲ್ಲ, ರಕ್ಷಿತಂಗೂ ಹೋಗೋಕೆ ಇಷ್ಟಲ್ಲ. 3 ಜನ ಇಲ್ಲಿ ರಘು ಟೀಮ್ಗೆ ಆಡಬೇಕು ಅಂತ ಇರುತ್ತೆ. ಸೊ ಇದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಈ ಟೈಮಲ್ಲಿ ರಕ್ಷಿತಾ ರಾಶಿಕ ಕೂಡ ಕಿತ್ತಾಡ್ತಾ ಇರ್ತಾರೆ. ಪರ್ಸ್ನಲ್ಲು ಜೊತೆಗಿದ್ದು ಅದು ಇದು ಎಲ್ಲ ಮ್ಯಾಟ್ರ್ಗಳು ಇಟ್ಕೊಂಡು ಈ ಟೈಮಲ್ಲಿ ನನಗೆ ಅದೇನೋ ಬೇಡ ಅಂತ ನನಗನ್ನಿಸ್ತು. ಫೈನಲ್ ಆಗಿ ಒಂದು ಕಾನ್ವರ್ಸೇಷನ್ ಮಾಡ್ತಾರೆ. ಸೊ ಇಬ್ಬರು ರಾಶಿಕಾ ರಕ್ಷಿತಾ ಒಂದು ಟೀಮಲ್ಲಿ ಆಡ್ತಾರೆ, ಕಾವ್ಯ ಅವ್ರು ಹೋಗ್ಬಿಟ್ಟು ಆ ಟೀಮಲ್ಲಿ ಆಡ್ತಾರೆ. ಸೊ ಗಾಡ್ ಗ್ರೇಸಿಂದ ಕಾವ್ಯ ಟೀಮು ವಿನ್ ಆಗೇ ಬಿಡ್ತಾರಪ್ಪ. ಸೊ ಇಲ್ಲಿ ಖುಷಿ ಅಂತಂದರೆ ಲೈಕ್ ಇಲ್ಲಿ ಕಾವ್ಯಂಗೆ ಏನೋ ಮಾತೇ ಬರ್ತಾರೆ ಪಾಪ, ನಾನು ಹೆಂಗೆ ವಿನ್ ಆದೆ ಅಂತ ಲೈಕ್ ಕಷ್ಟಪಟ್ಟಿಲ್ಲ ಅಂತಲ್ಲ, ಬಟ್ ಸ್ಟಿಲ್ ಕಾವ್ಯ ಅವರು ವಿನ್ ಆಗ್ತಾರೆ. ಆ್ಯಂಡ್ ಅಂದರೆ ಇವ್ರ ಟೀಮಲ್ಲಿ ಅವರು ಧ್ರುವಂತ್ ಮತ್ತು ಅಶ್ವಿನಿ ಅವರು ಇದ್ರಲ್ಲಪ್ಪ, ಅವ್ರ ಜೊತೆ ಹೆಂಗೆ ಸೆಲೆಬ್ರೇಟ್ ಮಾಡೋದು ಅಂತ ಹೆಸಿಟೇಟ್ ಮಾಡ್ತಾ ಇರ್ತಾರೆ ಏನೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಇಬ್ಬರು ಅಶ್ವಿನಿ ಅವರು ಧ್ರುವಂತ್ ಅವರು ಫುಲ್ ಸೆಲೆಬ್ರೇಟ್ ಮಾಡ್ತಾರೆ, ಅವರು ಖುಷಿ ಆಗ್ತಾರೆ. ಇವಾಗ ನೆಕ್ಸ್ಟ್ ಟ್ವಿಸ್ಟ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಅವರು ಆದರೆ ಈ ರಕ್ಷಿತಾ ಅವ್ರು ಏನು ಮಾಡ್ಬಿಡ್ತಾರೆ, ಬಿಗ್ ಬಾಸ್ನೇ ಕ್ವಶನ್ ಮಾಡಕ್ಕೆ ಹೋಗ್ತಾರೆ. ಬಿಗ್ ಬಾಸ್ ಈ ಒಂದು ಟಾಸ್ಕಿಂದ ಡಿಸೈಡ್ ಮಾಡ್ತೀರಾ ಟಾಪ್ 6 ಕಂಟೆಂಟರ್ನ ಅಂತ ಕಾಮಿಡಿಗೆ ಹೇಳಿದ್ರೆ ಗೊತ್ತಾಗ್ತಾರೆ. ಇಲ್ಲ ಕಾಮಿಡಿಗೆ ಹೇಳಿದೆ ಬಟ್ ಅಂದ್ರೆ ಔಟ್ ಗುಂಡಿನ ಅವರೇ ತೋಡ್ಕೊಂಡಾಗ ಈ ತರ ಎಲ್ಲ ಮಾತಾಡಬಾರ್ದು ಬಿಗ್ ಬಾಸ್ ವಿರುದ್ಧ. ಯಾಕಂದ್ರೆ ಈ ರೀತಿ ಮಾತಾಡ್ತಾರಲ್ಲ, ಏನಾಗಿದೆ ಸೂರಜ್ ಅವ್ರು ನೋಡಿದ್ವಿ ಹೆಂಗ್ ಕಳಿಸ್ರು ಮನೆಗೆ, ಅಂಡ್ ಜಾನ್ವಿ ಅವ್ರನ್ನ ಕಲರ್ಸ್ ಇದ್ವಾಗ ವಿರುದ್ಧವಾಗಿ ಮಾತಾಡಕ್ ಹೋಗಿದ್ದು. ಈ ರೀತಿ ಮಾತಾಡಿದ್ರೆ ಅವ್ರ ಆಟಕ್ಕೆ ತೊಂದರೆ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ನನ್ನ ಪ್ರಕಾರ ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಾರೆ. ಸೊ ಇದಾಗಿದ ತಕ್ಷಣ ಆಕ್ಚುಲಿ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಅವರು ಒಂದು ಮತ್ತೆ ರಿಟರ್ನ್ ಕೇಳ್ತಾರೆ, ಟಾಸ್ಕ್ ಗೆದ್ದಿದ್ದೀರಾ ತುಂಬಾ ಧನ್ಯವಾದಗಳು ನಿಮಗೆ ಅಂತ ಅಂದ್ಬಿಟ್ಟು ಈಗ ನಿಮ್ಮಲ್ಲೇ ಚರ್ಚೆ ಮಾಡ್ಬಿಟ್ಟು ಒಬ್ಬರನ್ನ ಆಚೆ ಇಡಬೇಕು ಟಾಪ್ 6 ಕಂಟೆಂಡರ್ ಅಂತ ಒಂದು ಇದು ಕೊಡ್ತಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಅವ್ರಿಗೆ ರಕ್ಷಿತಾ ಡಿಸ್ಕಷನ್ ಮಾಡ್ತಾರೆ, ನಾನು ಆಡಬೇಕು, ಯಾಕಂದರೆ ನನಗೂ ಕೂಡ ಇಲ್ಲಿವರೆಗೂ ಬಂದಿದ್ದೀನಿ ಆಪರ್ಚುನಿಟಿ, ಟಾಪ್ 6 ಹೋಗೋಕ್ಕೆ ನನಗೆ ಯಾಕೆ ಇದಿಲ್ಲ, ಒಂದೇ ಒಂದು ಟಾಸ್ಕ್ ಮುಖಾಂತರ ಅದು ಆಡೋದು ಬೇಡ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಬೇಕಾಗುತ್ತೆ ಕಾಂಟ್ರಿಬ್ಯೂಷನ್ ಅಂತ ರಕ್ಷಿತಾ ಅವ್ರದ್ದು ಹೇಳ್ತಾ ಇರ್ತಾರೆ. ಬಟ್ ಬಿಗ್ ಬಾಸ್ ಟಾಸ್ಕ್ ಇರೋದೇ ಯಾರತ್ತೆ ಅಲ್ವಾ, ಕೆಲವೊಂದ್ಸತಿ ಅವ್ರು ಹೇಳೋದು ಸೆನ್ಸ್ ಅಂತಲೂ ಅನ್ಸುತ್ತೆ. ಬಟ್ ಇನ್ನೊಂದು ಕೆಲವೊಂದ್ಸತಿ ಅವ್ರು ಆ ಥರ ಮಾಡ್ತಾ ಬಂದ್ಬಿಟ್ರೆ ಆಗಿ ಫಸ್ಟಿಂದ ಇಲ್ಲಿವರೆಗೂ ಕೂಡ ಈಗ ಪ್ರೆಸೆಂಟ್ ಟಾಸ್ಕನ್ನು ಕೂಡ ಗಮನ ಕೊಡಬೇಕಾಗುತ್ತೆ. ಇವತ್ತಿನ ಟಾಸ್ಕಲ್ಲಿ ಇವಾಗ ಎಕ್ಸಾಂಪಲ್ ಹೆಂಗಾಗೋಯ್ತು ಅಂತಂದರೆ ಸ್ಟಾರ್ಟಿಂಗಿಂದ 4 ವರ್ಷದವರೆಗೂ ವರ್ಲ್ಡ್ ಕಪ್ ಮಾಡ್ತಾರಲ್ಲ, 4 ವರ್ಷಕ್ಕೆ ವರ್ಲ್ಡ್ ಕಪ್ ಅನ್ಸುತ್ತೆ ಇಂಡಿಯಾದವರು ನಂಬರ್ 1 ಪೊಸಿಷನಲ್ಲೇ ಇರ್ತಾರೆ. ಫೈನಲ್ಗೋ ಸೆಮಿಫೈನಲ್ಗೋ ಬಂದು ಸೋತ್ರೆ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾಕ್ಔಟ್ ಮ್ಯಾಚ್ ಥರ ಆಗ್ಬಿಡುತ್ತೆ. ಅದೇ ಥರನೇ ಆಗುತ್ತೆ, ನಾಕ್ಔಟ್ ಮ್ಯಾಚ್ ಥರನೇ ನಾವು ನೋಡಬೇಕಾಗುತ್ತೆ ಕೆಲವೊಂದ್ಸತಿ. ಐ ಥಿಂಕ್ ರಕ್ಷಿತಾ ಅವರು ಬಿಗ್ ಬಾಸ್ ವಿರುದ್ಧ ಮಾತಾಡಬಾರ್ದಾಗಿತ್ತು ಅಂತ ನನಗನ್ಸಿತ್ತು ಪರ್ಸ್ನಲ್ ಆಗಿ. ಯಾಕಂದರೆ ಏನು ಬೇಕಾರಾಗ್ಬೋದು, ಬಿಗ್ ಬಾಸ್ ಅವ್ರು ನೀವು ನನ್ನ ವಿರುದ್ಧನೇ ಮಾತಾಡ್ತಾ ಇದ್ದೀಯ, ಬಾ ನಿನಗೆ ಏನೋ ಮಾಡ್ತೀನಿ ಆಫೀಷಿಯಲಿ ಅಂತ ಅಂದ್ಬಿಟ್ಟು ಏನಾರ ಟಾಸ್ಕ್ ಈಸ್ ಕೊಟ್ಟಾಗ ಗೆದ್ದರೂ ಕೂಡ ಏನೋ ಕಟ್ ಮಾಡೋವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಗೈಸ್ ನಿನ್ನೆ ಆ್ಯಕ್ಚುಲಿ ಎಪಿಸೋಡು ಅಲ್ಲಿಗೆ ಎಂಡ್ ಆಗಿದೆ. ಆ್ಯಕ್ಚುಲಿ ರಕ್ಷಿತಾ ಅವ್ರು ಆಚೆ ಇಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ನೋಡುವ. ಸೊ ಇವತ್ತಿನ ನೈಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್.